ಸರ್ ನಮ್ಮ ಹೆಸರು ವಿಶ್ವನಾಥ್ ಅಂತೇಳಿ. ನಾವು ಮ್ಯಾನುಫ್ಯಾಕ್ಚರರು ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ನಮ್ಮದೇ ಕಂಪ್ನಿ. ಆಲ್ಮೋಸ್ಟ್ ಒಂದು 8 to 10 years ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನಾವು. ನಿಮಗೆ ಇದೇನಂತಂದ್ರೆ 4-wheel ATV ಬರುತ್ತೆ, 4 ಚಕ್ರದ ಬೈಕ್ ಬರುತ್ತೆ. ಅಂದ್ರೆ ನಿಮಗೆ ಈಗ ಟ್ರಾಕ್ಟರ್ ಸ್ಟಿಲ್ಲರ್ಸ್ 3 ಇಂದ 4 ಎಕರೆ ರೈತರಿಗೆ ತಗೊಳಕ್ಕಾಗಲ್ಲ. 8 ಲಕ್ಷ 10 ಲಕ್ಷ 6 ಲಕ್ಷ ಎಲ್ಲ ಇರುತ್ತೆ, ನಿಮಗೆ ರೇಟ್ ಕಾಸ್ಟ್ಲಿ ಬಿಡುತ್ತೆ ಅಂತ. ಅವರಿಗೆ ತೋಟದೊಳಗೆ ಹೋಗಿ ಬರೋದು ಕಷ್ಟ ಆಗುತ್ತೆ. ನಮ್ಮ ಪ್ಲಾನ್ ಏನಂದ್ರೆ ಒಂದು ಸಣ್ಣ ವೆಹಿಕಲ್ ತಗೊಂಡು ತೋಟದೊಳಗೆ ರೈತ ಅವರು ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರ್ಬೇಕು ಅಂತ, ಮತ್ತೆ ಕಮ್ಮಿ ಕಾಸ್ಟ್ ಅಲ್ಲಿ ಸಿಗಬೇಕು ಅಂತ. ಸೊ ನಾವೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಇದು 4 ಕಡೆ ಜಾಗ ಇರುವಂತ ಎಲ್ಲಾ ಪ್ಲಾಂಟೇಶನ್ ಕ್ರಾಪ್ಸ್ ಹೋಗುತ್ತೆ. ಮತ್ತೆ ಸಸ್ಪೆನ್ಷನ್ ಎಲ್ಲ ನೋಡಿ ನೀವು ಎಲ್ಲಾ ತರ ಅನ್ಯ ಸಸ್ಪೆನ್ಷನ್ ಆಗಿ ಈಸಿಯಾಗಿ ಹತ್ಕೊಂಡು ಹರ್ಕೊಂಡು ಹೋಗಿ ಬರುತ್ತೆ ವೆಹಿಕಲ್ ನಿಮಗೆ. ನಾವು ಈ ವೆಹಿಕಲ್ಗೆ ನಿಮಗೆ ಇದು ಟ್ರಾಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಇದು ನಮ್ಮ ಬೈಕಿಗೆ ಅಟ್ಯಾಚ್ಮೆಂಟ್ ಬರುತ್ತೆ. 500 ಇಂದ 800 kg ವರೆಗೂ ಲೋಡಿಗೆ ತಗೊಂಡು ಹೋಗ್ಬೋದು. ಇದಕ್ಕೆ ಟಿಪ್ಪಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ, ನಿಮಗೆ ಟಿಪ್ಪರ್ ಇರುತ್ತೆ. ಇದ್ರ ಜೊತೆಗೆ ಈಗ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀವಿ. ಅಂದ್ರೆ ನಿಮಗೆ ಕಳೆ ತೆಗೆಯಕ್ಕೆ ನೆಲದಿಂದ 1 ಇಂಚ್ ಬಿಟ್ಟು ಕಟಿಂಗ್ ಆಗುತ್ತೆ. ಟ್ರ್ಯಾಕ್ಟರ್ ಸ್ಲಾಶರ್ ಇದೆಲ್ಲ ಆ ತರ ಸೇಮ್ ಹಂಗೇನೆ ಬರುತ್ತೆ. ಸ್ಟಬಲ್ ಮೂವರ್ ಅಂತ ಡ್ರಮ್ ಇರುತ್ತೆ, ಕಟಿಂಗ್ ಆಗುತ್ತೆ. ಮತ್ತೆ ನಿಮಗೆ ಟ್ರ್ಯಾಕ್ಟರ್ ಆದ್ರೆ ನಿಮಗೆ ಅಪ್ ಡೌನ್ ಎಲ್ಲ ಮಾಡ್ಕೊಳಕ್ಕಿರುತ್ತೆ. ಹೈಡ್ರೋಲಿಕ್ ಕೊಂಡಗುಂಡಿ ಬಂದಾಗ ನಮ್ಮಲ್ಲಿ ಏನೂ ಇರಲ್ಲ. ಏನಂತಂದ್ರೆ ಡ್ರಮ್ಮು ವೀಲ್ ಲೈನ್ ಅಲ್ಲೇ ಇರುತ್ತೆ. ಸೊ ಅಪ್ ಬಂತು ಅಂತಂದ್ರೆ ವೀಲ್ ಜೊತೆಗೆ ಡ್ರಮ್ಮು ಸಹ ಮೇಲಕ್ಕೆ ಹೋಗುತ್ತೆ. ಸೊ ಹಂಗಾಗಿ ಯಾರು ಡ್ರೈವರ್ಸ್ ಏನ್ ಬೇಡ, ಟ್ರ್ಯಾಕ್ಟರ್ ಸ್ಟಿಲ್ಲರ್ಸ್ಗೆ ಡ್ರೈವಿಂಗ್ ಗೊತ್ತಿರೋರೇ ಓಡಿಸ್ಬೇಕು. ಇದನ್ನ ಯಾರು ಬೇಕಾದ್ರೆ ಈಸಿಯಾಗಿ ಯೂಸ್ ಮಾಡ್ಬೋದು ನಮ್ಮ ವೆಹಿಕಲ್ನ. ನಿಮಗೆ 1 ಎಕರೆಯಲ್ಲಿ ವೀಡ್ ಕಟಿಂಗ್ ಮಾಡೋದಕ್ಕೆ 400 ರೂಪಾಯಿ ಸಾಕಾಗುತ್ತೆ. ಅಂದ್ರೆ 3 ಲೀಟರ್ ನಿಮಗೆ ಇದಕ್ಕೆ ಯೂಸ್ ಮಾಡಬೇಕಾಗುತ್ತೆ. 1 ಲೀಟರ್ ಗಾಡಿಗೆ ಆಗುತ್ತೆ. 2 ಇಂಜಿನ್ ಇದೆ, ಜಾಸ್ತಿ ಆಗುತ್ತೆ ಅನ್ಕೊಂತಾರೆ, ಗೊತ್ತಿಲ್ಲ. ಟ್ರ್ಯಾಕ್ಟರಲ್ಲೇ ನಿಮಗೆ ಇನ್ನೂ ಜಾಸ್ತಿ ಬೀಳುತ್ತೆ ಖರ್ಚು. ಇದರಲ್ಲಿ ನಿಮಗೆ ಭಾರಿ ಕಮ್ಮಿನೇ ಆಗುತ್ತೆ ಖರ್ಚು. 400 ರೂಪಾಯಿ 1 ಎಕರೆ ಆರಾಮಾಗಿ ಕಟಿಂಗ್ ಮಾಡ್ಬೋದು. ಸರ್ ಯಾವ ತರ ರೈತರು ಇದನ್ನ ಯೂಸ್ ಮಾಡ್ತಾ ಇದಾರೆ ಸರ್? ಪ್ಲಾಂಟೇಶನ್ ಕ್ರಾಪ್, ಅಡಿಕೆ, ತೆಂಗು, ಬಾಳೆ, ಚಿಕ್ಕು, ದಾಳಿಂಬೆ ಬೆಳಿತಿರೋರು ಎಲ್ಲಾ ತರ ಪ್ಲಾಂಟೇಶನ್ ಕ್ರಾಪ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಗ್ರಿಕಲ್ಚರ್ ಕ್ರಾಪ್ಸ್ ಒಳ ಹೋಗಕ್ಕಾಗಲ್ಲ ಅಂತ ನಿಮಗೆ. ಸೊ ಪ್ಲಾಂಟೇಶನ್ ಕ್ರಾಪ್ಸ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ನಿಮ್ದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರ್ ಶಿವಮೊಗ್ಗದಲ್ಲಿ ಇರೋದು, ಮಾರ್ಕೆಟಿಂಗ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಷನ್. ನಾವು ಔಟ್ ಆಫ್ ಸ್ಟೇಟ್ ಎಲ್ಲ ಆರ್ಡರ್ ತಗೊಂತಾ ಇದೀವಿ. ನಮಗೆ ಗೋವಾ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದಲೂ ಡಿಟೇಲ್ಸ್ ಬರ್ತಾ ಇದೆ. ಎಲ್ಲ ಕಡೆಗೂ ಡಿಟೇಲ್ಸ್ ತಗೊಂತಾ ಇದೀವಿ ಈಗ. ಸರ್ ಮೈಲೇಜ್ ಎಷ್ಟು ಇರುತ್ತೆ ಸರ್? ನಿಮಗೆ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್. ಹೌದು ಪೆಟ್ರೋಲ್. ಸರ್ವಿಸ್ ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀರಾ? ಸರ್ ಈಗ ಟ್ರಾಕ್ಟರ್ ಡಿಲ್ ಎಲ್ಲ ಆದ್ರೆ ಸರ್ವಿಸ್ಗೆ ಆಥರೈಸ್ ಸರ್ವಿಸ್ ಪೀಪಲ್ ಬರಬೇಕು. ಮಹೀಂದ್ರ ಅಂದ್ರೆ ಅವರವರೇ ಬರಬೇಕು, ಜಾಂಡರ್ ಅಂದ್ರೆ ಅವರವರೇ ಬಂದು ಮಾಡಬೇಕು ಅಂತ. ನಮ್ದ್ರಲ್ಲಿ ಆದ್ರೆ TVS ಇಂಜಿನ್ ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ ನಾವು ಮನೆ ಹತ್ರ ಬೈಕ್ ಮೆಕ್ಯಾನಿಕ್ಸ್ ಯಾರಾದ್ರೂ ಸರ್ವಿಸ್ ಮಾಡ್ಕೊಡ್ಬೇಕು ಅಂತ. ಸೊ ಇಲ್ಲಿ 4ರಿಂದ 5 ವರ್ಷ ಏನು ಯೂಸ್ ಮಾಡ್ತಾ ಇದ್ರಲ್ಲ, ಜೀರೋ ಇಶ್ಯೂಸ್, ಏನು ಕಂಪ್ಲೇಂಟ್ ಇಲ್ಲ. ಯಾಕಂದ್ರೆ ಸಣ್ಣ ಪುಟ್ಟದ ಏನಾದ್ರೆ ಮನೆ ಹತ್ರ ಮೆಕ್ಯಾನಿಕ್ಸ್ ಹತ್ರ ಸರ್ವಿಸ್ ಮಾಡ್ಕೊಂತಾರೆ. ಬಟ್ ನಾವು ಸ್ಟಿಲ್ ಅಂದ್ರೆ ಅವ್ರಿಗೆ ಕಂಫರ್ಟಬಲ್ ಇದೆ ಅಂತ ನಾವು 5 ವರ್ಷ ಅನ್ಕಂಡೀಷನಲ್ ವಾರಂಟಿ ಹೇಳ್ತಾ ಇದೀವಿ. ಅವ್ರಿಗೆ ಏನೇ ಸಣ್ಣ ಪುಟ್ಟ ಇಶ್ಯೂ ಆದ್ರೆ ನಾವೇ ಅಟೆಂಡ್ ಮಾಡ್ತೀವಿ ಅಂತ. ಬಟ್ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಮನೆ ಹತ್ರ ಮೆಕ್ಯಾನಿಕ್ಸ್ ಹತ್ರ ಮಾಡಿಸ್ಕೊಳ್ಳಿ ಅಂತ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ನಾವೇ ಅಟೆಂಡ್ ಮಾಡ್ತೀವಿ, ನಾವೇ ವಿಡಿಯೋ ಕಾಲ್ ಎಕ್ಸ್ಪ್ಲೇನ್ ಮಾಡ್ತೀವಿ, ನಾವೇ ಸ್ಪಾಟಿಗೆ ಹೋಗ್ತೀವಿ. ನಾವೇ ಸ್ಪಾಟಿಗೆ ಹೋಗಿ ಸರ್ವಿಸ್ ಕೊಡ್ತೀವಿ. ಆರಾಮಾಗಿ ತಿರುಗುತ್ತೆ ನಿಮಗೆ. ಗಾಡಿ ಟ್ರಾಲಿ ಬರುತ್ತೆ, ರಿವರ್ಸ್ ಗೇರ್ ಇರುತ್ತೆ. ಅಂದ್ರೆ ನಿಮಗೆ ಒಂದಾಗ ಬಿಟ್ಟು ಇನ್ನೊಂದಾಗ ಆರಾಮಾಗಿ ಹೋಗ್ಬೋದು. ನೀವು ಪಕ್ಕ ಭಾಗಕ್ಕೆ ಹೋಗಕ್ಕಾಗಲ್ಲ, ಈ ತರ ಈಸಿಯಾಗಿ ಒಂದೇ ಹೊಡ್ಕೊಳಕ್ಕಾಗಲ್ಲ. ಒಂಚೂರು ರಿವರ್ಸ್ ತಗೊಂಡ್ರೆ ಪಕ್ಕ ಭಾಗಕ್ಕೆ ಹೋಗ್ಬೋದು. ಸರ್ ಇದೆಲ್ಲ ಟ್ರಾಕ್ಟರ್ ಎಲ್ಲ 3 ಟನ್ ಎಲ್ಲ ಬರುತ್ತಲ್ಲ, ನಿಮ್ದು ಯೂಸ್ ಮಾಡೋದ್ರಿಂದ ಈಗ ಕಾನ್ಸೆಪ್ಟ್ ಬರ್ತಾ ಇದೆಯಲ್ಲ, ಕಡಿಮೆ ವೇಟ್ ಲೆಕ್ಕಕ್ಕೆ ನಿಮಗೆ ಟ್ರಾಕ್ಟರ್ ತಗೊಂಡ್ರೆ ಏನಾಗ್ತದೆ ಅಂದ್ರೆ ಸಾಯಿಲ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅಂತ. ಕಾಂಪ್ಯಾಕ್ಟ್ ಜಾಸ್ತಿ ಆಗಿದೆ, ಸಾಯಿಲ್ ಹತ್ರ 3000 kg ಇರುತ್ತದೆ ಅಂತ. ನಮ್ಮ ಗಾಡಿ ನಿಮಗೆ ಬರೀ 300 kg ಬರುತ್ತೆ. ಗಾಡಿ ಟ್ರಾಲಿ 2 ಸೇರಿಸಿದ್ರು ಗಾಡಿ 200 kg ಬರುತ್ತೆ, ಟ್ರಾಲಿ 100 kg ಬರುತ್ತೆ. ದೂರ ಕಡೆ ಬೇಕಾದ್ರೆ ಬರೀ 250 kg ಆಗುತ್ತೆ. ಹಾಗಾಗಿ ಸಾಯಿಲ್ ಡೆನ್ಸಿಟಿ ಜಾಸ್ತಿ ಆಗಲ್ಲ. ನಾರ್ಮಲ್ ಸುಮ್ಮನೆ ಒಂದು ಎತ್ತಿಂಗ್ ನಡ್ಕೊಂಡು ಹೋಗಿ ಬಂದಂಗೆ ಆಗತ್ತೆ ಅಷ್ಟೇ ಗಾಡಿ ನಿಮಗೆ ಹೋಗಿ ಬಂದ್ರೆ. ಸೊ ಹಂಗಾಗಿ ಸೈಂಟಿಫಿಕ್ ಫಾರ್ಮಿಂಗ್ ಬೆಸ್ಟ್ ಆಗುತ್ತೆ ನಿಮಗೆ. ಇದು ಆಪ್ ಅಂತ ಇದೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅದರಲ್ಲಿ ನಿಮಗೆ ನಮ್ಮ ವೆಹಿಕಲ್ ಅವೈಲಬಿಲಿಟಿ ಇರುತ್ತೆ ನಿಮಗೆ. ನೀವು ಅದರಲ್ಲಿ ನಮ್ಮ ವೆಹಿಕಲ್ ಬೈ ಮಾಡಬಹುದು. ನಿಮಗೆ ಅದರಲ್ಲಿ ಸರ್ ಡಿಸ್ಕೌಂಟ್ ಇರುತ್ತೆ ನಿಮಗೆ. ಓಕೆ, 5% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ನಿಮಗೆ ಅದರಿಂದ ಬುಕ್ ಮಾಡಿದ್ರೆ. ಥ್ಯಾಂಕ್ ಯು. ಓಕೆ.